ನಿನ್ನೆ ಬಾದಾಮಿ ಫೋರ್ಟ್, ಇವತ್ತು ಬಾದಾಮಿ ಕೇವ್ಸ್. ನಿಂದು ಆಸೆ ಎಲ್ಲ ಪೂರೈಸ್ಕೊಬೇಕಂತ ಇದೆಯೇನೋ? ಹೌದು ಸಾರ್, ಗೋಲ್ ಗುಂಬಸ್ ಥರ ಇದೆ. ಸೊ ವಿ ಗೋನ್ ಕ್ಲೈಂಬ್ ಅಪ್. ಐ ಆಮ್ ಜಸ್ಟ್ ಗೋನ್ ಶೂಟ್. ಇಟ್ಸ್ early in the morning. Early in the morning ಅಂದರೆ around 9 o'clock. I'm hoping that ನನ್ನ ಕ್ಯಾಮ್ರಾ ವಿಲ್ ಕ್ಯಾಪ್ಚರ್ ಇಟ್. That's something that I'm worried because footage lighting ಒಳಗಡೆ ಹಿಂಗೆ ಕಾಣಲ್ಲ ಅಂತ ನನಗೆ ಅನಿಸ್ತಾ ಇದೆ. ವಾಟ್ಸ್ ಬ್ಯೂಟಿಫುಲ್ ಇಸ್, there are 4 caves ಅಂತ ತಿಳಿದು ಬಂತು. ಎಲ್ಲ ಕೇವ್ಸಲ್ಲಿ ಡಿಫ್ರೆಂಟ್ ಗಾಡ್ ಇದ್ದಾರೆ. ಮೋಸ್ಟ್ಲಿ ಇಟ್ ಇಸ್ ಆಲ್ ಶಿವ ಮತ್ತು ನಂದಿ. ಶಿವ ಮತ್ತು ನಂದಿ, ಎಲ್ಲಿ ಶಿವ ಇರ್ತಾರೋ ಅದ್ರ ಮುಂದೆ ಅವರ ವಾಹನ ನಮ್ಮ ನಂದಿ. ಸಿ ಲುಕ್ ಅಟ್ ಶಿವ ಇದ್ದಾರೆ ಅಂದರೆ ನಮಗೆ ನಂದಿ ಕಾಣಿಸ್ಬೇಕಲ್ಲ, ಮುಂದೆ ಕೂತ್ಕೊಂಡಿರ್ಬೇಕಲ್ಲ ನಮ್ಮ ಬಸವ. ಎಲ್ಲಿ ನಮ್ಮ ಬಸವ? ಇಲ್ಲಿ ನಮ್ಮ ಬಸವ, ಇಲ್ಲಿ ಕೂತಿದ್ದಾರೆ ನೋಡಿ ನಮ್ಮ ನಂದಿ. ಓಕೆ, ದಟ್ಸ್ ಅ ಫಸ್ಟ್ ಕೇವ್ ದಟ್ ವಿ ಹವ್ ಜಸ್ಟ್ ಸೀನ್. ಆ್ಯಂಡ್ ಸೊ ಸೆಕೆಂಡ್ ಕೇವ್ಗೆ ಹೋಗುವ. ಬಟ್ ಏನಂದರೆ ಕಪಿಗಳ ಕಾಟ ಇದೆ ತುಂಬ, ನೋಡ್ಕೊಂಡು ಹೋಗಿ. ಲುಕ್ ಅಟ್ ದ ಕಾರ್ವಿಂಗ್ಸ್. ಏನಕ್ಕೆ ತಿಳಿದು ಬರ್ತಾಯಿದೆ ಅಂದರೆ ದ್ಯಾಟ್ ಇದು ಒಂದು ಮೌಂಟೇನ್, ಒಂದು ಬಂಡೆ, ರಾಕ್. ಅದರಲ್ಲಿ ನಮಗೆ ಈ ಥರ ಕೇವ್ ಬೇಕು, ಅದರಲ್ಲಿ ನಮಗೆ ದೇವಸ್ಥಾನ ಬೇಕು ಅಂತ ಡಿಸೈಡ್ ಮಾಡಿದವ್ರು ಯಾರೋ ನನಗೆ ಗೊತ್ತಿಲ್ಲ. ಡಿಸೈಡ್ ಮಾಡಿ ದಟ್ ನಾವು ಎಂಟ್ರ್ ಆದಾಗ ದಟ್ ಈ ಥರ ಪಿಲ್ಲರ್ಸ್ ಇರಬೇಕು, ಅದರಲ್ಲಿ ನಮಗೆ ಈ ಥರ ಕಾರ್ವಿಂಗ್ಸ್ ಇರಬೇಕು ಅಂತ ಡಿಸೈಡ್ ಮಾಡಿದವ್ರು ಯಾರೋ, ಐ ಡೋಂಟ್ ನೋ ಅಬೌಟ್ ಇಟ್. ಆಯಿತಾ? ಅದಕ್ಕೆ ಎತ್ತಬೇಕಾದ್ರೆ ಮೇಲ್ಗಡೆಯಿಂದನೇ ಏನಾದರೂ ಮೌಂಟೇನ್ನೇ ಕುಸಿದ್ಬಿಟ್ರೆ ಏನಾಗ್ಬೋದು ಅಂತ ಅದನ್ನೆಲ್ಲ ಯೋಚನೆ ಮಾಡಿ ಕೆತ್ತಿದ್ದಾರೆ. ಅಂದರೆ ಇಟ್ ಈಸ್ ಜೀನಿಯಸ್. ಇಟ್ಸ್ ಆಬ್ಸಲ್ಯೂಟ್ಲಿ ಜೀನಿಯಸ್. ದಿ ಮೇಡ್ ಪ್ರಾವಿಷನ್ಸ್ ಫಾರ್ ಸ್ಟೆಪ್ಸ್ ಆಲ್ಸೋ. ಇದೆಲ್ಲ ಈಗಿನ ಕಾಲದಲ್ಲಿ ಮಾಡೋದಿಲ್ಲ, ಆಗಿನ ಕಾಲದಲ್ಲಿ. ದಿಸ್ ಇಸ್ ಸೆಕೆಂಡ್ ಕೇವ್ ದಟ್ ವಿ ಎಂಟ್ರಿಂಗ್. ನಾನು ನೋಟಿಸ್ ಮಾಡ್ದಂಗೆ ಇಫ್ ಯು ಲುಕ್ ಎಟ್ ಇಟ್ಸ್ ಅ ಸ್ಟ್ರೈಟ್ ಲೈನಲ್ಲಿ ಕೆತ್ತಿದ್ದಾರೆ. ಲುಕ್ ಎಟ್ ದ ಪಿಲ್ಲರ್ಸ್ ಅಂಡ್ ಆಲ್ ದ್ಯಾಟ್. ಐ ಆಮ್ ಟ್ರೈಂಗ್ ಟು ಕ್ಯಾಪ್ಚರ್ ಇನ್ ಆಸ್ ಮೆನಿ ಆ್ಯಂಗಲ್ಸ್ ಆಸ್ ಪಾಸಿಬಲಿ ಕ್ಯಾನ್. ನೋಡೋಣ ವಾಟ್ ಇಸ್ ಹಿಯರ್ ಇನ್ಸೈಡ್. ಬಿಟ್ಟಿದ್ರೆ ಈ ಕಡೆಯಿಂದ ಕೂರೋದು ಆ ಕಡೆ ಬಂದ್ಬಿಡ್ತಿದ್ದಾರೆ ನಾವು ಮೋಸ್ಟ್ಲಿ ಅನಿಸ್ತಾ ಇದೆ. ಈಗಿನ ಕಾಲದಲ್ಲಿದ್ದರೆ ಮಾಡಿಬಿಡೋರು. ಗ್ರಾನೈಟ್ ಅಲ್ಲ, ಏನಂತಾರೆ, ಡೈನಮೈಟ್ ಇಟ್ಬಿಟ್ಟು. ಏನು ಗ್ರಾನೈಟ್ ಅಂತ ಲುಕ್ ಅಟ್ ದ ಕಾರ್ವಿಂಗ್ಸ್. ಇದೆಲ್ಲ ಎಷ್ಟು ಪ್ಲಾನ್ ಮಾಡಿರಬೇಕು ಮುಂಚೆ. ಇಟ್ ಈಸ್ ನಾಟ್ ಮಂತ್ಸ್, ಇಟ್ ಈಸ್ ಇಯರ್ಸ್ ಆಫ್ ಪ್ಲಾನಿಂಗ್ ದಟ್ ಡೆಫಿನೆಟ್ಲಿ ದೇ. ಎಷ್ಟು ಕಾರ್ವಿಂಗ್ಸ್. ಲುಕ್ ಅಟ್ ದಿಸ್. ಪರ್ಸನ್ ಹೂ ಇಸ್ ಡೂಯಿಂಗ್ ದ ಜಾಬ್ ಕೆನ್ ನಾಟ್ ಅಫೋರ್ಡ್ ಟು ಮೇಕ್. ದಟ್ಸ್ ಅಗಸ್ತ್ಯ ಲೇಕ್. ಓಕೆ, ಆ್ಯಂಡ್ ಎಷ್ಟು ಪ್ರಿಸೈಸಾಗಿ ಕೆಲಸ ಮಾಡಬೇಕು. ಅದೇನಾದರೂ ಹಾಳಾದ್ರೆ ವಿಗ್ರಹ ಕಟ್ ಮಾಡ್ತಾ ಇರೋದು. ಓಕೆ, ಇಟ್ಸ್ ಗಾನ್. I don't know what kind of punishment ಅವಾಗ ಕೊಡ್ತಾಯಿದ್ರು ದಟ್ ಕಿಂಗ್ಸ್. I really don't know about it. Okay, but look at this. These pillars are supporting it. ಆಯಿತಾ? ಈ ಲೋಡ್ನ ತಡ್ಕೋಬೇಕಂದ್ರೆ ಲೋಡ್ ಬೇರಿಂಗ್ ಅಂತ ಟುಡೇ ದೇ ಟಾಕ್. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಒಂದು ದುಡ್ಡು, ಅದಕ್ಕೆ ಒಂದು ಕೋರ್ಸು, ಅದಕ್ಕೆ ಒಂದು ಡಿಗ್ರಿ. ಆಗಿನ ಕಾಲದಲ್ಲಿ 5th century ಎಲ್ಲಿ ತಪ್ಪ ಡಿಗ್ರಿ? ಹೌ ಡಿಡ್ ದೇ ಡೂ ದಿಸ್? ಹೌ ಡಿಡ್ ದೇ ಈವನ್ ಡೂ ದಿಸ್? ಐ ರಿಯಲಿ ನನಗೆ ಅಸ್ಟಾನಿಕ್ ಏನೋ ಒಂದು. ವೈ ಇಸ್ ಮೈ ಕನ್ನಡ ಸೋ ಬ್ಯಾಡ್? ಸ್ಕೂಲಿಂದನೂ ಕಿಂಡಲ್ ಮಾಡ್ತಿದ್ರು ನನಗೆ, ಇವಾಗಲೂ ಕಿಂಡಲ್ ಮಾಡ್ಕೊಳ್ಳೋಂಗೆ ಪರಿಸ್ಥಿತಿ ಬಂದಿದೆ ನನಗೆ. ಕನ್ನಡ ಯಾಕೆ ಬರೋದಿಲ್ಲ? ಕನ್ನಡ ಬರೋದಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಅನ್ ಅವಮಾನಸ್. ಓಕೆ, ಸೊ ಮಂಗಗಳಿದ್ದಾವೆ, ಅದಕ್ಕಿಂತ ದೊಡ್ಡ ಮಂಗ ನಾನು. ಇಲ್ಲೊಂದು ಸ್ಟೆಪ್ಸ್ ಕಾಣಿಸ್ತು, ಇಲ್ಲೇನಾದ್ರು ಇರ್ಬೋದಾ ಅಂತ ಹುಡ್ಕಾನ ಅಂತ ಹೊರಟಿದ್ದೀನಿ. ಸಿಗುತ್ತಾ? ಸುಮ್ಮನೆ ಇರಲ್ಲ ಈ ದೊಡ್ಡ ಕಪ್ಪಿ, 2 ಕಾಲ ಕಪ್ಪಿ. ಸೀರಿಯಸ್ಲಿ ಹೇಳ್ತೀನಿ, ಇದು ಒಂದು ಗುಹೆ, ಬಟ್ ಅನ್ಫಾರ್ಚುನೇಟ್ಲಿ ಏನೂ ಇರಲಿಲ್ಲ ಅದರಲ್ಲಿ. ಸೊ ಡೋಂಟ್ ಕನ್ಸಿಡರ್ ಇಟ್ ಇಸ್ ಪಾರ್ಟ್ ಆಫ್ 4. ಇಟ್ ಈಸ್ ನಾಟ್ ಪಾರ್ಟ್ ಆಫ್ 4 ಟೋಟಲಿ ಡಿಫ್ರೆಂಟ್ ಆಗಿದೆ. ಲೆಟ್ ಅಸ್ ಲುಕ್ ದಿ ಅದರ್ ಸೈಡಲ್ಲಿ ನೋಡೋಣ. ದಟ್ಸ್ ಅಗಸ್ತ್ಯ ಲೇಕ್. ಆ ಸೈಡೇ ಫೋರ್ಟ್ ಇರೋದು, ಆ ಸೈಡೇ ಮ್ಯೂಸಿಯಂ ಇರೋದು. ಅದೆಲ್ಲ ನೆನ್ನೆ ನೋಡಿದ್ವಲ್ವ? ಅದ್ರ ಬಗ್ಗೆ ಹೇಳಬೇಕಾ? ಬೇಕಾಗಿಲ್ಲ, ಹಿಂದಿನ ವೀಡಿಯೋ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಷ್ಟು ವರ್ಷ ಬೇಕಾಯ್ತು ನಾವು ನಿಂಗೆ ಇಲ್ಲಿ ಬರೋಕ್ಕೆ. ಹೌದು ಸಾರ್, ಹೌದು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ವೈ ಐ ಟುಕ್ ಸೋ ಮೆನಿ ಇಯರ್ಸ್ ಟು ಕಮ್. ಸ್ಕೂಲಲ್ಲಿ ಚಾಳುಕ್ಯ, ಮೌರ್ಯ, ಆಮೇಲೆ ವಿಜಯನಗರವರು, ಒಡೆಯರು, ಅವರು ಇವರು ಅಂತೆಲ್ಲ ಹೇಳ್ಕೊಟ್ರು. ಅದು ಓದಬೇಕಲ್ಲ ಅಂತ ಓದ್ತಾ ಇದ್ವಿ. ಏನು ತಿಳ್ಕೊಳ್ಳಿಲ್ಲ. ದಿಸ್ ಇಸ್ ವೇರ್ ಐ ಹ್ಯಾವ್ ಟು ಎಂಟರ್ ಆ್ಯಂಡ್ ಲುಕ್ ಅಟ್ ದ ಕೋತೀಸ್. ತುಂಬ ಕಾಟ ಕೊಡ್ತಾಯಿತ್ತು. ನಮ್ಮ ಟೆಲಿಂಗ್ ಯು ಅರ್ಧ ಗಂಟೆ ನಿಂತ್ಕೊಬೇಕಾಗಿತ್ತು, ಯಾರಾದರೂ ಬರಲಿ ಹೋಗೋಣ ಅಂತ. ಆಯಿತಾ? ಅದು ಏನಾಯಿತು ಗೊತ್ತಿಲ್ಲ. ಅಲ್ಲಲ್ಲೇ ಫೈಟಿಂಗು, ಕಿಂಗ್ಡಮ್ ಎಲ್ಲ ಹೊಡ್ಕೊಂಡು ಎಲ್ಲ ಹಾಳು ಮಾಡ್ಬೋದಾಗಿದ್ದಾರೆ. ಇವಾಗ ಕಪಿಗಳು ಮೇಲೆ ಕಪಿಗಳು, 2 ಕಾಲ ಕಪಿಗಳು
ಬೇರೆ ಕಪಿಗಳು ಏನು ಮಾಡ್ತಾವೆ ಅಂತ ನೋಡ್ತಾವೆ. ಲುಕ್ ಅಟ್ ದಿಸ್ ಕಪಿ. ಅದ್ರದ್ದು ಬೇರೆ ಕ್ಯಾನನ್ಸ್ ಗೊತ್ತಲ್ಲ ನಿಮಗೆ, ನಮ್ಮ ಮುಂದೆ 2 ಹಲ್ಲು ಬಿಟ್ಟು ಸೈಡ್ ಇರ್ತಾರೆ ನೋಡಿ, ಅದು ಎಷ್ಟು ಉದ್ದ ಇತ್ತಂದ್ರೆ ಕಚ್ಚಿದ್ರೆ ಎಲ್ಲ ಕಿತ್ಕೊಂಡಿರ್ತದೆ ಹಂಗೆ. ಬಟ್ ಇಟ್ಸ್ ಓಕೆ, ಈ ಮನುಷ್ಯ ಬರೋಕ್ಕಾಯಿದೆ, ಅವ್ನು ಬಂದ ಕಚ್ಚಿಸ್ಕೊಂಡ್ರೆ ಫಸ್ಟ್ ಅವ್ನು ಕಚ್ಚಿಸ್ಕೊಳ್ಳಿ ಹತ್ಕೊಂಡು ಬಂದಿದ್ದು. ಲುಕ್ ಅಟ್ ದಿಸ್ ಬ್ಯೂಟಿ, ಲುಕ್ ಅಟ್ ದಿಸ್ ಬ್ಯೂಟಿ. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಲುಕ್ ಅಟ್ ದಿಸ್ ಕಟ್ಟಿಂಗ್ಸ್ ಹೆಂಗಿದೆ ಅಪ್ಪ, ಸಿಸರ್ಲಿ ಕಟ್ ಮಾಡ್ದಂಗಿದೆ. ಪೇಪರ್ನ ಸಿಸರ್ಲಿ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಕಟ್ಟಿಂಗ್ ಮಾಡಿದ್ದಾರೆ. ಸೀರಿಯಸ್ಲಿ ಒಂದು ಐಡೆಂಟಿಫೈ ಮಾಡೋದು ಈ ಕಲ್ಲುಗಳು, ಈ ಕಲ್ಲುಗಳಲ್ಲಿ ನನಗೆ ಇದೇ ಬೇಕು ಅನ್ನೋದು, ಇದ್ರದ್ದು ಮುಂದೆ ನನಗೆ ಲೇಕ್ ಬೇಕು, ಅದ್ರ ಮುಂದೆ ನನಗೆ ಕೋಟೆ ಬೇಕು, ಅದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ. ಅಂದರೆ ಇಟ್ ಕೆನಾಟ್ ಬಿ ಒನ್ ಕಿಂಗ್ಸ್ ಜಾಬ್ ಅನಿಸ್ತಾ ಇದೆ ನನಗೆ. ಇಟ್ ಶುಡ್ ಬಿ ಲಾರ್ಡ್ ಆಫ್ ಕಿಂಗ್ಸ್. ಅಂದರೆ ಅವ್ರ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲರೂ ಒಂದೇ ಗುರಿ ಇಟ್ಕೊಂಡು ಮಾಡಿಸ್ಕೊಂಡವ್ರೆ ಈ ಕೆಲಸ. ಸೀರಿಯಸ್ಲಿ ಎಕ್ಸಾಕ್ಟ್ಲಿ ವಾಟ್ ಯು ಗೋನ್ ಸಿ ಇಸ್ ವಾಟ್ ಬಂದಾಗ ಏನು ಕಾಣುತ್ತೆ ಅದೇ ಇಲ್ಲಿ ಕಾಣಿಸ್ತಾ ಇರೋದು. ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದರೆ ಐ ಡೋಂಟ್ ನೋ, ಬಿಕಾಸ್ ನಾನು ಎಡಿಟಿಂಗ್ ಕೂತ್ಕೊಂಡಾಗಲೇ ಗೊತ್ತಾಗೋದು. ಓಕೆ, ಆ್ಯಂಡ್ ಅಲ್ಲಿವರೆಗೆ ಐ ವಿಲ್ ನಾಟ್ ನೋ ಅಬೌಟ್ ಇಟ್. ಇಟ್ಸ್ ವರ್ತ್ ಇಟ್ ಟು ಕಮ್. ಇಟ್ ಇಸ್ ರಿಯಲಿ ವರ್ತ್ ಇಟ್. ಇದರಿಂದ ಕಲ್ತ್ಕೊಳ್ಳೋ ವಿಷಯಗಳು ತುಂಬ ಇದೆ. ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೋದು ಅಂತ ನಾನು ತುಂಬ ಭಾವಿಸ್ತೀನಿ. 100%. ನಾನು ಆಲ್ರೆಡಿ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಒಂದೇನು ಯೋಚನೆ ಬರ್ತಾಯಿದೆ ಅಂದರೆ, ಇದು 5th century 6th century ಕಟ್ಟಿರೋದು. ಓಕೆ, ಇದೆಲ್ಲ ಕಾವಿಂಗ್ಸ್. ಲುಕ್ ಅಟ್ ದಿಸ್ ಬ್ಯೂಟಿಫುಲ್. 5th 6th century ಅಂದರೆ 1500-1600 ವರ್ಷ ಹಿಂದೆ ಕಟ್ಟಿರೋದು ಇದು, ಆಯಿತಾ, ಮಾಡಿರೋದು, ಆಯಿತಾ. ಆವಾಗ 150 crore ಪಾಪ್ಯುಲೇಷನ್ ಇರಲಿಲ್ಲ. ಓಕೆ, ಸೊ 150 crore ಪಾಪ್ಯುಲೇಷನ್ ಇಲ್ಲದಾಗ ಅಂದರೆ ಮೇ ಬಿ ಅಬೌಟ್ 10 crores or 20 crores ಇರ್ತಿದ್ರು. ನಾನು ನೋಟಿಸ್ ಮಾಡಿದ್ದೇನೆಂದರೆ, ಹಂಪಿಯಿಂದ ಬಾದಾಮಿಗೆ 130 ಕಿಲೋಮೀಟ್ರ್, 130+ ಕಿಲೋಮೀಟರ್ ಇದೆ. ಓಕೆ, ಸೊ ಲೆಟ್ಸ್ ಗೋ ಇನ್ ಸೈಡ್. ನಂದಿ ಇಲ್ಲ ಅಂದರೆ ಶಿವ ಇಲ್ಲ, ಗ್ಯಾರಂಟಿ ಈಸ್ ಗ್ಯಾರಂಟಿ. ದೇರ್ ಇಸ್ ನೋ ನಂದಿ, ಸೊ ದೇರ್ ವಿಲ್ ನಾಟ್ ಬಿ ಎ ಶಿವ, ಬೇರೆ ಗಾಡ್ ಇರಬೇಕು. ಓಕೆ, ಸೊ ಆವಾಗ ಅಷ್ಟು ಕಮ್ಮಿ ಜನ ಇದ್ದಾಗ ವಾಟ್ ಐ ನೋಟಿಸ್ ಇಸ್ ಹಂಪಿಲಿ ಎಸ್ಟಾಬ್ಲಿಷ್ಮೆಂಟ್ ಇದೆ. ಅದು ಬಿಟ್ಟರೆ, ಆ ದೊಡ್ಡ ಜಾಗ ಬಿಟ್ಟರೆ ನೆಕ್ಸ್ಟು ಐ ಸಿ ಇಟ್ ಇನ್ ಬಾದಾಮಿ, ಯಾರು ಚಾಳುಕ್ಯದವ್ರದ್ದೇ, ಮಧ್ಯದಲ್ಲಿ ಏನೂ ಇಲ್ಲ, ಆಯಿತಾ. ಸೊ ಕಿಂಗ್ಸು ಅಲ್ಲಿಂದ ಇಲ್ಲಿಗೆ ಮೆಸೇಜಿಂಗ್ ಕಳಿಸಿದ್ರು, ಅಥವಾ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆವಾಗಿನ ಕಾಲದಲ್ಲಿ ಕುದುರೆಯಲ್ಲಿ 130 ಕಿಲೋಮೀಟ್ರ್ ಹೆಂಗೆ ಬರ್ತಾ ಇದ್ರು, ಆಯಿತಾ. ಎಷ್ಟು ಆಫನಾಗಿ ಬರ್ತಿದ್ರು, ಐ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. ಎಷ್ಟು ಕಷ್ಟ ಇರ್ಬೋದು ಮೆಸೇಜ್ ಕಳಿಸ್ಬೇಕಂದ್ರೆ. ಫೋನ್ ಇಲ್ಲ, ವೈಫೈ ಇಲ್ಲ, ಆಯಿತಾ, ಇಂಟರ್ನೆಟ್ ಇಲ್ಲ, ಏನಿಲ್ಲ. ಹೌ ವುಡ್ ದೆ ಮ್ಯಾನೇಜ್ ದಿಸ್? ಇನ್ ಬಿಟ್ವೀನ್ ಜನಗಳು ಇರ್ತಾ ಇರಲಿಲ್ಲ ಅನಿಸುತ್ತೆ. ಫಾರ್ ಸಿಂಪಲ್ ಇಸ್ ಪಾಪ್ಯುಲೇಷನ್ ಇಲ್ವಲ್ಲ. ಇವಾಗ ಪಾಪ್ಯುಲೇಷನ್ ಬಂದಿದೆ, ಎಲ್ಲರೂ ಅವರ ಲ್ಯಾಂಡ್ ಅಂತ ಕಿತ್ಕೊಂಡವ್ರೆ, ಮಾಡ್ಕೊಂಡವ್ರೆ. ನನಗೆ ಯೋಚನೆ ಅಂದರೆ, ಹೌ ವಾಸ್ ದಿಸ್ ಪಾಸಿಬಲ್? ಇದು ತಮಿಳ್ನಾಡಿಂದ ಒಡಿಸ್ಸಾ ತನಕ ಇದು ಬೆಳೆದಿರೋ ಕಿಂಗ್ಡಮು, ಆಯಿತಾ. ಅದನ್ನು ಆ ಫ್ಯಾಮಿಲಿಯವ್ರಿಗೆ ಒಬ್ಬರು ಕಾಣಿಸಲ್ಲ. ಚಾಲುಕ್ಯ ಅಂತ ಸರ್ನೇಮ್ ಇರೋರು ಎಲ್ಲಾದರೂ ಕೇಳಿದ್ದೀರಾ? ಐ ಹ್ಯಾವ್ ನೋ ಕ್ಲೂ ಅಬೌಟ್ ಇಟ್. How is this drone-like shot? That's the Agastya Lake on your left. Agastya Lake na ನೀವು ದಾಟಿದ್ರೆ is what you will see the fort. That's beautiful. ನೋಡಿಲ್ಲ ಅಂದರೆ you should see it. ಲೈಫಲ್ಲಿ ಬರ್ತಿರೋ ಇಲ್ಲ, ವಿಡಿಯೋದಲ್ಲಾದರೂ ನೋಡ್ಬೋದು. ನೋಡಿ ಆಸೆ ಬಂದರೆ ಓಡಿ ಬರ್ತೀರಾ. ಫೋಟೋ ವಿಡಿಯೋ ನಾನು ಫೋಟೋ ವಿಡಿಯೋ ಮಾಡೋದ್ರಿಂದ ಐ ಆಮ್ ಪೇಯಿಂಗ್ ಮೋರ್ ಅಟೆನ್ಷನ್ ಟು ಇಟ್. ದಟ್ ಈಸ್ ದ ಅಲ್ಲೇ ನಿನ್ನೆ ಹೋಗಿದ್ದು, ನಾನು ಹತ್ತುಕೊಂಡು ಹೋಗಿದ್ದೆ. ಲುಕ್ ಅಟ್ ದಿಸ್ ಬ್ಯೂಟಿ. ಅಲ್ಲೇ ಭೂತನಾಥ ಟೆಂಪಲ್ ಇರೋದು. ಭೂತನಾಥ್ ಅಂದರೆ ನಮ್ಮ ಶಿವಾದ ಇನ್ನೊಂದು ಹೆಸರು. ಎಷ್ಟು ಹೆಸರು ಇಟ್ಕೊಂಡಿದ್ದಾರಪ್ಪ ನಮ್ಮ ಶಿವ, ಲಾರ್ಡ್ ಶಿವ. ಇದು ಲಾಸ್ಟ್ ಕೇವು. ವಿ ವಿಲ್ ಸಿ ದಿಸ್. ಇದ್ರ ಮೇಲೂ ಒಂದು ಕೋಟೆ ಇದೆ, ಅಲ್ಲಿ ಹೋಗಕ್ಕೆ ಬಿಡಲ್ಲಂತೆ. ಏನಕ್ಕೆ ಅಂದರೆ ಅಲ್ಲಿಂದ ಸೂಸೈಡ್ ಮಾಡ್ಕೊಳ್ತಾರಂತೆ. ಸೂಸೈಡ್ ಮಾಡ್ಕೊಳಕ್ಕೆ ಇಲ್ಲಿ ಯಾಕೆ ಬರ್ತೀರಾ? ದಿಸ್ ಇಸ್ ದ, ನನಗೆ ಅನ್ಸೋದು ಜೈನು ಬುದ್ಧಿಸಮ್ ಅವ್ರದ್ದು ಏನೋ ಜಾಗ ಅನಿಸುತ್ತೆ. ಬಿಕಾಸ್ ಅವ್ರ ಸ್ಕಲ್ಪ್ಚರ್ ಎಲ್ಲ ಇದರಲ್ಲಿದೆ. ಐ ಕ್ಯಾನ್ ನೋಟಿಸ್ ಇಟ್. ಸಿ, ಬಾಬುಲಿ ಟೈಪ್. ನಮ್ಮ ಬುದ್ಧನೋ ಯಾರೋ, ಐ ಡೋಂಟ್ ನೋ, ಬಟ್ ಅಮೇಝಿಂಗ್ ವರ್ಕ್. ಯಾ, ಸೀರಿಯಸ್ಲಿ. ಲುಕ್ ಅಟ್ ದಿಸ್. ಲುಕ್ ಅಟ್ ದಿಸ್. How much of work, how much of planning. Seriously, I'm obsessed. ಇಷ್ಟು ಪ್ಲಾನಿಂಗ್ ನಾನು ಮಾಡ್ಕೊಂಡ್ರೆ ಲೈಫಲ್ಲಿ ಎಲ್ಲೋ ಹೋಗ್ಬಿಡ್ತೀನಿ ಅನಿಸುತ್ತೆ ನಾನು.
ಪ್ಲಾನಿಂದನೇ ಬರೀ ಸುತ್ತಾನೇ ಇದ್ದೀನಿ. ವಾಟ್ ಆಮ್ ಐ ಡೂಯಿಂಗ್ ಲೆಟ್ಸ್ ಗೋ, ಲೆಟ್ಸ್ ಸಿ. ಬಿಸಿಲು ಬೇರೆ ಹೊಡಿತಾ ಇದೆ. ದಿಸ್ ಇಸ್ ಅನದರ್ ಸೀಟೆಡ್ ಪೊಸಿಷನ್ನಲ್ಲಿ ಪ್ರೇ ಮಾಡ್ತಾ ಇರೋದು. ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಅಸ್ ಟು ಗೋ ನೌ. 4 ಕೇವ್ ಆಯಿತು. ಹತ್ರದಲ್ಲೇ ಪಟ್ಟದ ಕಲ್ಲು ಐಹೊಳೆ ಇದೆ. ಮೋಸ್ಟ್ಲಿ ಈ ಫುಟೇಜೇ ಲಾಂಗ್ ಆಗ್ಬೋದು. ಅದಕ್ಕೆ ಏನು ಮಾಡ್ತೀನಿ, ಅದನ್ನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹಾಕಿ ತೋರಿಸ್ತೀನಿ. ಅದನ್ನು ಹೋಗೋ ಪ್ಲಾನಲ್ಲಿ ಡೆಫಿನೆಟ್ಲಿ ಇದ್ದೀನಿ ನಾನು. ಅದೆಲ್ಲ ಹತ್ತಿದ್ದೀನಿ, ನೋಡಿರ್ಬೋದು ನೀವು. ಹತ್ತಿರ ಏನು ಕಷ್ಟ ಇಲ್ಲ. ಇಟ್ ಈಸ್ ವೆರಿ ಈಸಿ ಟು ಗೋ, ಬಟ್ ಬ್ಯೂಟಿಫುಲ್. ಜಸ್ಟ್ ಟೇಕ್ ವಾಟರ್ ವಿತ್ ಯು, ದಟ್ಸ್ ಆಲ್ ಐ ವಿಲ್ ಸಜೆಸ್ಟ್. ಈ ಮಂಗಗಳ ಕಾಟ, ವೆರಿ ವರಿಡ್. ಯಾವಾಗ ನಂದು ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಡ್ತದೋ ಅಂತ ಐ ಆಮ್ ಕ್ವೈಟ್ ವರಿಡ್. ಸೊ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಗೆಟ್ ಗೋಯಿಂಗ್. ಸೊ ಇದನ್ನು ನೋಡಿಕೊಂಡು ಎಕ್ಸೈಟ್ ಆಗಿ ಕಮ್, ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ, ಥಿಂಕ್ ಅಬೌಟ್ ಯುವರ್ ಕಿಡ್ಸ್, ಬ್ರಿಂಗ್ ದೆಮ್. ದಿಸ್ ಇಸ್ ಡನ್ ಬೈ ಆರ್ ಓನ್ ಪೀಪಲ್. ಅವರಂತೂ ಕಾಪಾಡ್ಕೊಳ್ಳಿಲ್ಲ. ನೀವಾದರೂ ಬಂದು ನೋಡಿಕೊಂಡು ಕಾಪಾಡಿಕೊಂಡು ಹೇಳ್ಕೊಂಡು ಜನಗಳಿಗೆ ಇದನ್ನು ಅರಿವು ಮಾಡೋದು ಜವಾಬ್ದಾರಿ ನಿಮ್ದು ಅಂದ್ಕೊಳ್ತೀನಿ. ನನ್ನ ಜವಾಬ್ದಾರಿ ನಾನು ಮಾಡ್ತಾಯಿದ್ದೀನಿ. ಇವಾಗ ಹೊರಡೋ ಸಮಯ ಆಗಿರೋದ್ರಿಂದ ನಾನು ನಿಮಗೆ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಂದರೆ ಪಟ್ಟದ ಕಲ್ಲಲ್ಲಿ ಸಿಗ್ತೀನಿ. ಏನು ಪಟ್ಟ ಆಯ್ತೋ ಗೊತ್ತಿಲ್ಲ, ಕಲ್ಲಿದೆ ಅಂತ ಡೆಫಿನೆಟ್ಲಿ ಗೊತ್ತು. ಅಂದರೆ ಈ ಥರನ ಆರ್ಕಿಟೆಕ್ಚರ್ ಅಲ್ಲೂ ಇರುತ್ತೆ ಅಂತ ಐ ಆಮ್ ರಿಯಲಿ ಎಕ್ಸ್ಪೆಕ್ಟಿಂಗ್. ಇಟ್ ವಿಲ್ ಬಿ ಗ್ರೇಟ್ ಥಿಂಗ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ಇಟ್. Right? So stay safe, stay healthy. Bye from Badami Caves.